ಕೊಡಬೇಕು. ಇವಾಗ ಅದಕ್ಕೆ ಜಾಗ ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನಮ್ಮ ಟೌನಲ್ಲಿ ಗ್ರೌಂಡಲ್ಲಿ ಮಾಡ್ಬೋದಾ, ಇಲ್ಲ ಅಂದರೆ ನಮ್ಮ MG6 ಮಾರ್ಕೆಟಲ್ಲಿ ಮಾಡ್ಬೋದಾ, ಇಲ್ಲ ಎಲ್ಲಾದರೂ ಬೇರೆ ಜಾಗದಲ್ಲಿ ಎಲ್ಲಾದರೂ ಪೆಂಡಲ್ ಹಾಕಿ ಜಾಗ ಇದು ಮಾಡಿ ಅರೇಂಜ್ ಮಾಡಿ ಮಾಡ್ಬೋದಾ ಅನ್ನೋದನ್ನು ತೀರ್ಮಾನ ಮಾಡಕ್ಕೆ ಬಂದಿದ್ದೀವಿ. ಇಷ್ಟರಲ್ಲಿ ಜನವರಿನಲ್ಲಿ ಇದನ್ನು ಫಿಕ್ಸ್ ಮಾಡಿ ಎಲಿಮೆಂಟ್ಸ್ ಆಲ್ರೆಡಿ ಒಂದು 5,000 ಬಂದಿದ್ದಾವೆ. ಆರ್ಡರ್ ಮಾಡಿರೋದು ಒಂದು 5,000 ಬಂದಿದೆ. ಇನ್ನು 15,000 ಬರಬೇಕು. ಲೋಡ್ಗಳು ಬರ್ತಾ ಇದ್ದಾವೆ, ಒಂದೊಂದು ಬರ್ತಾ ಇದೆ, ಮಧ್ಯಪ್ರದೇಶದಿಂದ ಬರ್ತಾ ಇದೆ. ಅದೆಲ್ಲ ISI ಮಾರ್ಕು ಒಳ್ಳೆ ಒರಿಜಿನಲ್, ಏನು ಇದೇನಿಲ್ಲ ಅಂತವೇ ತರಿಸ್ತಾ ಇರೋದು. ಬರ್ತಾ ಇದ್ದಾವೆ ಲೋಡ್ಸು. ಎಲ್ಲ ನೋಡಿಕೊಂಡು ಡೇಟ್ ತೀರ್ಮಾನ ಮಾಡ್ಕೊಂಡು ಕೊಡ್ತೀವಿ. ಹಬ್ಬ ಆದ್ಮೇಲೆ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಪ್ಲೇಸ್ ಇದೆ ಫಿಕ್ಸ್ ಇದೆ. ಜೀವ ಸಂಜೀವಿನಿ ಅಂತ ಹೆಸರು ಅದಕ್ಕೆ. ಜೀವ ಸಂಜೀವಿನಿ ಅಂತ ಇನ್ನೊಂದು ಲೈಸೆನ್ಸು. ಅದಕ್ಕಿಂತ ಮುಖ್ಯವಾಗಿ ಯಾರ ಗಾಡಿ ಇದೆಯೋ ಅವ್ರು ಕೊಡ್ತೀವಿ. 2 ವೀಲರ್ ಬಂದರೆ 2 ವೀಲರ್ ಅವ್ರಿಗೆ ಕೊಡ್ತೀವಿ ಗಾಡಿನ. ಮುಖ್ಯವಾಗಿ ಏನಿರಬೇಕು ಅಂತ ಹೇಳಿದ್ರೆ ನಿಮಗೆ ಲೈಸೆನ್ಸು, ಇನ್ಸೂರೆನ್ಸು, ಈ ಎರಡು ಇಂಪಾರ್ಟೆಂಟು, ಅಂದರೆ ಕಾಮನ್ ಆಗಿ ಇಂಪಾರ್ಟೆಂಟ್. ಅದು ಗಾಡಿ ಇದ್ದಾಗ ಅವ್ರು RC ಬುಕ್, ಇನ್ಸೂರೆನ್ಸ್, RC ಬುಕ್ ತಗೊಂಡು ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ರೆ ಅಲ್ಲಿ ಬಂದಾಗ ಕೊಡ್ತೀವಿ ಅಷ್ಟೇ. ಅದೇನೇನು ಆಸೆ ಇಲ್ಲ. ಆಮೇಲೆ ಅದು ಈ ಹೆಲ್ಮೆಟ್ ವಿಚಾರ ಬಿಡಿ, ಕೊಡ್ತಾ ಇರ್ತೀವಿ. ಯಾವುದೇ 2 ವೀಲರ್ ವೆಹಿಕಲ್ಗಾಗ್ಬೋದು, ಕಾರ್ಗಾಗ್ಬೋದು, ಇನ್ಸೂರೆನ್ಸು, ಡ್ರೈವಿಂಗ್ ಲೈಸೆನ್ಸು ಮೋಸ್ಟ್ ಇಂಪಾರ್ಟೆಂಟ್. ಇನ್ಸೂರೆನ್ಸ್, ಡ್ರೈವಿಂಗ್ ಲೈಸೆನ್ಸು ಮೋಸ್ಟ್ ಇಂಪಾರ್ಟೆಂಟು. ಆ ಎರಡು ಇರಲೇಬೇಕು ಜನಕ್ಕೆ. ಪಾಪ ಅದನ್ನು ಇವಾಗ ನೀವು 2 ವೀಲರ್ ಹಿಡ್ಕೊಳ್ರೆ ಯಾವುದಕ್ಕೂ ಇನ್ಸೂರೆನ್ಸ್ ಇರೋದೇ ಇಲ್ಲ. ಇನ್ಸೂರೆನ್ಸ್ ಇಲ್ಲಾಂದರೆ ಬಲೆ ಡೇಂಜರ್ ಸರ್. ಅದು ಮನೆಗಳು ಹೋಗ್ಬಿಡ್ತವೆ, ಅಷ್ಟೊಂದು ಡೇಂಜರ್. ಕೋರ್ಟು, ಆಮೇಲೆ ಯಾರಿಗೋ ಹೊಡೆದ್ರು ಸತ್ರು, ಅದು ಕೋರ್ಟ್ಗೆ ಹೋಗಿ ಅವ್ರ ಜೀವನಾಂಶ ಇದು ಮಾಡಿ ಎಲ್ಲ ರಾಮಾಯಣ. ಅದರಿಂದ ಯಾರಿಗೂ ಏನು ಆಗಬಾರ್ದು ಅನ್ನೋಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ. ಗಾಡಿ ಇರೋರಿಗೆ ಹೆಲ್ಮೆಟ್ ಪಕ್ಷಾತೀತವಾಗಿ ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ 2010 ನಮ್ಮ ಮಂಜಣ್ಣವ್ರ ನೇತೃತ್ವದಲ್ಲಿ ಯಾವುದು JDS ಅವು ಇವು ಯಾವ ಪಾರ್ಟಿ ಪಕ್ಷಾತೀತವಾಗಿ ಯಾರನ್ನ ಬರ್ಬೋದು, ಯಾರು ತಗೊಂಡು. ಮೊನ್ನೆ ನಾವು ಇವ್ರು ದೀರ್ಘ ಸುಮಂಗ್ಲಿ ಬಾವು ಮಾಡಿದ್ವಿ, ಪಕ್ಷಾತೀತ ಮಾಡಿದ್ವಿ. ಅದೇನು ಆ ಥರ ಏನೂ ಇಲ್ಲ. ನಾವು ಮೊದಲು ಶಬರಿಮಲೆಗೆ, ಓಂ ಶಕ್ತಿಗೆ, ಪಕ್ಷಾತೀತ ಮಾಡಿ ಯಾವುದು ಆ ಥರ ಇಲ್ಲ. ಇದೆಲ್ಲ ಕಾಮನ್ ಆಗಿ ಬರ್ಬೋದೆಲ್ಲ. ಜೀವ ಸಂಜೀವಿನಿ ಅಂತ ಹೆಸರು ಅದಕ್ಕೆ. ಜೀವ ಸಂಜೀವಿನಿ ಅಂತ ಹೆಸರು ಅದಕ್ಕೆ. ನೀವು ಬೇಕಂದ್ರೆ ಸಂಜೀವ್ ಮುಲ್ಕಿ ಅಂತ ಕೂಡ ಇಟ್ಕೊಳ್ಳಿ ಅಷ್ಟೇ, ಬರೇನಿಲ್ಲ. ಅದಕ್ಕೆ ಗ್ರೌಂಡ್ ಒಳಗಡೆ ಬನ್ನಿ. 3 ಪ್ಲೇಸ್ ಅಷ್ಟೇ. MG6 ಬಾಲಾಜಿ ಭವನ ಅಷ್ಟು ಗಾಡಿಗಳು ಎಷ್ಟು ಬರ್ತವೆ, ಜನ ಎಷ್ಟು ಬರ್ತಾರೆ, ಅವ್ರು ಪಾರ್ಕಿಂಗ್ ಹೆಂಗ್ ವ್ಯವಸ್ಥೆ ಮಾಡಬೇಕು, ಪ್ಲಸ್ ಅದೆಲ್ಲ ನೋಡ್ಕೋಬೇಕಲ್ಲ. ಯಾವ್ದು ನಮ್ಗೆ ಅದು ಅನುಗುಣವಾಗಿ ಕರೆಕ್ಟ್ ಲೈಸೆನ್ಸು. ಅದಕ್ಕಿಂತ ಮುಖ್ಯವಾಗಿ ಯಾರ ಗಾಡಿ ಇದೆಯೋ ಅವ್ರು ಕೊಡ್ತೀವಿ. 2 ವೀಲರ್ ಬಂದರೆ 2 ವೀಲರ್ ಅವ್ರಿಗೆ ಕೊಡ್ತೀವಿ ಗಾಡಿನ. ಮುಖ್ಯವಾಗಿ ಏನಿರಬೇಕು ಅಂತ ಹೇಳಿದ್ರೆ ನಿಮಗೆ ಲೈಸೆನ್ಸು, ಇನ್ಸೂರೆನ್ಸು, ಈ ಎರಡು ಇಂಪಾರ್ಟೆಂಟು, ಅಂದರೆ ಕಾಮನ್ ಆಗಿ ಇಂಪಾರ್ಟೆಂಟ್. ಅದು ಗಾಡಿ ಇದ್ದಾಗ ಅವ್ರು RC ಬುಕ್, ಇನ್ಸೂರೆನ್ಸ್, RC ಬುಕ್ ತಗೊಂಡು ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ರೆ ಅಲ್ಲಿ ಬಂದಾಗ ಕೊಡ್ತೀವಿ ಅಷ್ಟೇ. ಅದೇನೇನು ಆಸೆ ಇಲ್ಲ. ಆಮೇಲೆ ಅದು ಈ ಹೆಲ್ಮೆಟ್ ವಿಚಾರ ಬಿಡಿ, ಕೊಡ್ತಾ ಇರ್ತೀವಿ. ಯಾವುದೇ 2 ವೀಲರ್ ವೆಹಿಕಲ್ಗಾಗ್ಬೋದು, ಕಾರ್ಗಾಗ್ಬೋದು, ಇನ್ಸೂರೆನ್ಸು, ಡ್ರೈವಿಂಗ್ ಲೈಸೆನ್ಸು ಮೋಸ್ಟ್ ಇಂಪಾರ್ಟೆಂಟ್. ಇನ್ಸೂರೆನ್ಸ್, ಡ್ರೈವಿಂಗ್ ಲೈಸೆನ್ಸು ಮೋಸ್ಟ್ ಇಂಪಾರ್ಟೆಂಟು. ಆ ಎರಡು ಇರಲೇಬೇಕು ಜನಕ್ಕೆ. ಪಾಪ ಅದನ್ನು ಇವಾಗ ನೀವು 2 ವೀಲರ್ ಹಿಡ್ಕೊಳ್ರೆ ಯಾವುದಕ್ಕೂ ಇನ್ಸೂರೆನ್ಸ್ ಇರೋದೇ ಇಲ್ಲ. ಇನ್ಸೂರೆನ್ಸ್ ಇಲ್ಲಾಂದ್ರೆ ಬಲೆ ಡೇಂಜರ್ ಸರ್. ಅದು ಮನೆಗಳು ಹೋಗ್ಬಿಡ್ತವೆ, ಅಷ್ಟೊಂದು ಡೇಂಜರ್. ಕೋರ್ಟು, ಆಮೇಲೆ ಯಾರಿಗೋ ಹೊಡೆದ್ರು ಸತ್ರು, ಅದು ಕೋರ್ಟ್ಗೆ ಹೋಗಿ ಅವ್ರ ಜೀವನಾಂಶ ಇದು ಮಾಡಿ ಎಲ್ಲ ರಾಮಾಯಣ. ಅದರಿಂದ ಯಾರಿಗೂ ಏನು ಆಗಬಾರ್ದು ಅನ್ನೋಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ. ಇದಕ್ಕದೆಲ್ಲ ಇನ್ಸೂರೆನ್ಸ್ ಎಲ್ಲ ಕಡ್ಡಾಯ ಇಲ್ಲ. ಇನ್ಸೂರೆನ್ಸ್ ಗಾಡಿ ಇರೋರಿಗೆ ಹೆಲ್ಮೆಟ್ ಪಕ್ಷಾತೀತವಾಗಿ ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ 2010 ನಮ್ಮ ಮಂಜಣ್ಣವ್ರ ನೇತೃತ್ವದಲ್ಲಿ ಯಾವುದು JDS ಅವು ಇವು ಯಾವ ಪಾರ್ಟಿ ಪಕ್ಷಾತೀತವಾಗಿ ಯಾರನ್ನ ಬರ್ಬೋದು, ಯಾರು ತಗೊಂಡು. ಮೊನ್ನೆ ನಾವು ಇವ್ರು ದೀರ್ಘ ಸುಮಂಗ್ಲಿ ಬಾವು ಮಾಡಿದ್ವಿ, ಪಕ್ಷಾತೀತ ಮಾಡಿದ್ವಿ. ಅದೇನು ಆ ಥರ ಏನೂ ಇಲ್ಲ. ನಾವು ಮೊದಲು ಶಬರಿಮಲೆಗೆ, ಓಂ ಶಕ್ತಿಗೆ, ಪಕ್ಷಾತೀತ ಮಾಡಿ ಯಾವುದು ಆ ಥರ ಇಲ್ಲ. ಇದೆಲ್ಲ ಕಾಮನ್ ಆಗಿ ಬರ್ಬೋದೆಲ್ಲ. ಸಾಕಷ್ಟೇ.